ನಾನ್ ಸ್ಟ್ರೈಕ್ ಅಲ್ಲಿ ಚೋಟು ದೋಸ್ತ ಅನುಭವದ ಬ್ಯಾಟರ್ಗಳು ಕೂಡ ಅಂಕಣ ಒಳಭಾಗದಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಬಹಳಷ್ಟು ಹಿಂದೆ ನಡೆದಂಥ ಪಂದ್ಯಾಟದಲ್ಲಿ ಚಕ್ರವ್ಯೂಹ ಪರವಾಗಿ ದೋಸ್ತ ಅವರ ಶ್ರಮ ಬಹಳಷ್ಟು ಇತ್ತು ಅವರ ಟೀಮ್ಗೆ. ನೋಡೋಣ ಈ ಒಂದು ಕ್ರೂಷಿಯಲ್ ಮ್ಯಾಚಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ತಂಡವನ್ನು ಮುನ್ನಡೆ ಕಾಣಿಸ್ತಾರೆ ಅಂತ. ಡೂ ಆರ್ ಡೈ ಮ್ಯಾಚ್ ಕೂಡ ಇದು, ಯಾಕಂದರೆ ಲೀಗ್ ಮ್ಯಾಚ್ಗಳ ಪ್ರಾರಂಭದಲ್ಲಿ ನಾವು ಗೆಲುವನ್ನು ಸಾಧಿಸಬೇಕಾಗ್ತದೆ. ನೋಡೋಣ ಈ ಮ್ಯಾಚಲ್ಲಿ ಏನಾಗುತ್ತೆ, ಚಾನ್ ಸಿಟಿನ ಇಲ್ಲಾಂದರೆ ಚಕ್ರವ್ಯೂಹ ಅಂತ. ಎಸ್ಗಾರಿಕೆಯಲ್ಲಿ ಲೋಚಾನ್ 22 LMG. ಓಹೋ ಯಾಸ್ ಬಂತು ನೋಡಿ, ಬಿಗ್ ಶಾಟ್, 1 ಬೌನ್ಸ್ ಬೌಂಡ್ರಿ ಮುಖಾಂತರವಾಗಿ ಚೇತನ್ 400 ಸ್ಟ್ರೈಕ್ ರೇಟ್ನ ಸರದಾರ ಚಕ್ರವ್ಯೂಹನ ಪರವಾಗಿ ಬೃಹದಾಕಾರದ ಹೊಡೆತಗಳಿಗೆ ಕೈ ಹಾಕ್ತಾ ಇದ್ದಾರೆ. ಮೊದಲನೆಯ ಎಸೆತಕ್ಕೆ ಭರ್ಜರಿ ಬೌಂಡ್ರಿ. ಕಾದು ನೋಡಬೇಕಾಗ್ತದೆ ಒಂದು ಪಂದ್ಯಾಟದಲ್ಲಿ ಎಷ್ಟರ ಮಟ್ಟಿಗೆ ಇಂಥ ಒಂದು ಹೊಡೆತಗಳಿಗೆ ಕೈ ಹಾಕ್ತಾರೆ ಅಂತ. ಏನು ಕೂಡ ಚೇತನ್ ಹಾಗೂ ದೋಸ್ತ ನಾನ್ ಸ್ಟ್ರೈಕರ್ ಬರ್ಸ್ಕೊಳ್ತಾ ಇದ್ದಾರೆ. ಚಿಣಿಮಿಣಿ ವೈಟ್ ನೆಟ್ ಬಹಳಷ್ಟು ಅನುಭವದ ರೀತಿಯ ಸ್ವೀಪ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಬೌಂಡ್ರಿ ಹೋಗುತ್ತಾ ಇದು, ಇಲ್ಲ ಅಲ್ಲಿ ತಡೆಯನ್ನು ಹಿಡಿತಾ ಇದ್ದಾರೆ. 1-2 ಓಟಗಳು, ತ್ರಿವಳಿ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಪ್ರಾರಂಭದಲ್ಲೇ ಬಿರುಸಿನ ಓಟಗಳಿಗೆ ಕೈ ಹಾಕ್ತಾ ಇದ್ದಾರೆ. ಒಂದೆಡೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ ಮುಖಾಂತರವಾಗಿ ಖಾತೆಯನ್ನು ಪ್ರಾರಂಭಿಸಿದ್ರು. ಅದೇ ರೀತಿ ಸ್ಲಾಟ್ ಆಗಿ ಬಿದ್ದಂಥ ಚೆಂಡು ಸ್ವೀಪ್ ಮುಖಾಂತರವಾಗಿ 3 ಓಟದ ಹೆಚ್ಚುವರಿ, 3 runs ಕಂಪ್ಲೀಟ್. ಎಡ್ಜ್ ಅದರಲ್ಲಿ ಬಿದ್ದಂಥ ಚೆಂಡು ದೋಸ್ತ ಶಾರ್ಟ್ ಫೈನ್ ಲೆಗ್ ವಿಭಾಗದಲ್ಲಿ 1-2 ಓಟಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಪವರ್ ಪ್ಲೇ ಪ್ರಾರಂಭದಲ್ಲೇ 3 ಚೆಂಡುಗಳಿಗೆ 8 ಓಟದ ಹೆಚ್ಚುವರಿ. 4th ಬಾಲ್, ಸ್ವಿಂಗ್ ಅನ್ನ ಮಿಸ್ ನೋಡಿ. ಈಗ ಕಮ್ ಬ್ಯಾಕ್ ಡೆಲಿವರಿ ಆಗ್ತಾ ಇದೆ. ಲೋಚನ್ ಪ್ರಾರಂಭದಲ್ಲೇ 3 ಚೆಂಡುಗಳಿಗೆ ಓಟ ಕಟ್ಟರು. 4ನೇ ಚೆಂಡು ಸುಲಭದ ರೀತಿ ಒಂದು ಡಾಟ್ ಡೆಲಿವರಿ, ಚುಕ್ಕಿ ಎಸೆತ. ಫುಲ್ ಟಾಸ್ ಆಗಿ ಬೆದ್ದಂತ ಚೆಂಡಿನ ಮುಖಾಂತರವಾಗಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಅವಳಿ ಓಟಗಳ ಹೆಚ್ಚುವರಿ, ನೋ +2. ಹೈ ಫುಲ್ ಟಾಸ್, ನೋ ಬಾಲ್ನ ರವಾನೆ ಆಗ್ತಾ ಇದೆ. ಫ್ರೀಟ್ ಅವಕಾಶ ಪ್ರಾರಂಭದಲ್ಲೇ ಮರಳಿ ಬರ್ತಾ ಇದೆ. ನೋಡೋಣ ಫ್ರೀಟ್ ಅವಕಾಶವನ್ನು ಎಷ್ಟರ ಮಟ್ಟಿಗೆ ಚೇತನ್ ಅವರು ಉಪಯೋಗವನ್ನು ಮಾಡಿಕೊಡ್ತಾರೆ ಅಂತ. ಎಕ್ಸ್ಟ್ರಾ ರನ್ಗಳ ಹೆಚ್ಚುವರಿ 11 ಓಟ್ಗಳು, 11 ರನ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಈ ತರವಾದ ಕ್ಷಣ ಮಾತ್ರದಲ್ಲಿ ಗಾಳಿಯಲ್ಲಿ ಚೆಂಡು ತೇಲ್ತಾ ಇದೆ. ಆದರೆ ನೋ ಬಾಲ್ ಇರೋದ್ರಿಂದ ಯಾವುದೇ ಒಂದು ಹುದ್ದರಿ ಇರೋದಿಲ್ಲ. 1-2 ಓಟ್ಗಳ ಪೂರೈಕೆಯನ್ನು ಕಳೆದುಕೊಳ್ತಾ ಇದೆ. ಲಾಸ್ಟ್ ಬಾಲ್, ದೋಸ್ತ ಆನ್ ಸ್ಟ್ರೈಕ್. ಈ ತರವಾದ ದೋಸ್ತ ಮತ್ತೊಮ್ಮೆ ಎಡ್ಜ್ ಮಾದರಿಯಲ್ಲಿ ಓಟಗಳು ಬರ್ತಾ ಇವೆ. ಸ್ಲಿಪ್ ಮುಖಾಂತರವಾಗಿ ಹೊಡೆದಂಥ ಚೆಂಡಿನ ಮುಖಾಂತರವಾಗಿ 1-2 ಓಟಗಳ ಪೂರೈಕೆಯಾಗಿ ಮೊದಲನೆಯ ಓವರ್ 13 ಓಟಗಳು, 13. ವೇಣು ರೆಡ್ಡಿ ಎಸ್ಕಾರ್ಕೆಯಲ್ಲಿ 2ನೇ ಓವರ್ ಚಾಲ್ತಿಯಲ್ಲಿ ಬಹಳಷ್ಟು ಒಂದು ಸೊಗಸಾದ ಜೊತೆ ಆಟ ಕೂಡ ಪ್ರಾರಂಭವಾಗ್ತಾ ಇದೆ. ಚಕ್ರವ್ಯೂಹ ಪರವಾಗಿ ಓಪನಿಂಗ್ ಕ್ರಮಾಂಕವಾಗಿ ದಾಂಡಿಗಳಿದ ಚೇತು ಹಾಗೂ ದೋಸ್ತ ಇನ್ನು ಅಂಕಣ ಒಳಭಾಗದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿಯ ಹೈಯೆಸ್ಟ್ ಬಿಡ್ ಆದಂತ ಆಟಗಾರ ವೇಣು ರೆಡ್ಡಿ. ವಾ, ಇದು ನೋಡಿ ಎಂತ ಒಂದು ಬಿಗ್ ಶಾಟ್, ಫುಲ್ ಟಾಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಡೀಪ್ ಫೈನ್ ಲೆಗ್ ವಿಭಾಗದಲ್ಲಿ 6.
ಎಂತ ಒಂದು ಅವಿಸ್ಮರಣೀಯ ಹೊಡೆತ, ಲಾಂಗ್ ಸಿಕ್ಸರ್ ಮುಖಾಂತರವಾಗಿ ದೋಸ್ತ ದಾಡಿನಿಂದ ಬಿರುಸಿನ ಓಟಗಳು ಬರ್ತಾ ಇವೆ. ಅಲ್ಲಿ ಒಂದೆಡೆ ಚೇತು ಆದ್ರೆ ಇನ್ನೊಂದೆಡೆ ದೋಸ್ತನ ಆರ್ಭಟವಾಗ್ತಾ ಇರಲಿ. ಮೋಟು ಪತ್ಲು ಈ ತರಹದ ಅಪರ್ ಕಟ್ ಪ್ರಯತ್ನವನ್ನು ಮಾಡಿದ್ರು, ಆದರೆ ಡಾಟ್ ಡೆಲಿವರಿ ಆಗ್ತಾ ಇದೆ. ವೇಣು ರೆಡ್ಡಿ ಸ್ಕಾರ್ಕೆಯಲ್ಲಿ ಈ ತರಹದ ಕ್ಷಣ ಮಾತ್ರದಲ್ಲಿ ಚೆಂಡು ಗಾಳಿಯಲ್ಲಿ ತೇಲ್ತಾ ಇದೆ. ಬಟ್ ಇದು ಕ್ಯಾಚ್ ಆಗುವ ಸಂಭವ ಇತ್ತು, ಆದರೆ ಡ್ರಾಪ್ ಕ್ಯಾಚ್ ಆಗ್ತಾ ಇದೆ. ಎಸ್, ಬಹಳಷ್ಟು ಧೂತಪ್ರತಿ ಎಸ್ಗಾರಿಕೆಯಲ್ಲಿ ರೆಡ್ಡಿ 4ನೇ ಬಾರಿ. ಈ ತರಹದ ಸ್ಪೈಡರ್ ರೆಡ್ಡಿ ಎಸೆದಂತ ಚೆಂಡಿನ ಮುಖಾಂತರವಾಗಿ ಶಶಿ ರಕ್ಷಣೆಯಲ್ಲಿ ಒಂಟಿ ಓಟಗಳ ಪೂರೈಕೆ. ಸರ್ ಇಲ್ಲಿ ಕೇಳ್ತಾ ಇದ್ರೆ ಸ್ಪೆಕ್ಸ್ ಹಾಕಿದ್ರೆ ಕಾಣಿಸ್ತಾ ಇದೆಯಾ ಅಂತ. ಸಿಂಗಲ್ ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. 21. ನೋಡಿ ಬಹಳಷ್ಟು ಅದು ಸುಂದರತೆ ಹೊಡೆತ. 1 ಬಾಲ್ಸ್ 2 ಬಾಲ್ಸ್ 3 ಬಾಲ್ಸ್ ಬೌಂಡ್ರಿ. ಅಂತ ಒಂದು ಶಾಟ್ ನೋಡಿ, ಒಂದೆಡೆ ಬಿರುಸಿನ ಸಿಕ್ಸರ್ ಹಾಗೂ ಬೌಂಡ್ರಿಗಳ ಮುಖಾಂತರವಾಗಿ ಡೀಪ್ ಪಾಯಿಂಟ್ಸ್ ಮೇಲ್ಭಾಗದಲ್ಲಿ ಹೊಡೆದಂತ ಬೌಂಡ್ರಿ. 4 ಹೊಡೆದ ಹೆಚ್ಚುವರಿ ಆಗ್ತಾ ಇದೆ. ಎಂತ ಒಂದು ಶಾಟ್, ದೋಸ್ತನ ಆರ್ಭಟವಾಗ್ತಾ ಇದ್ದಲ್ಲಿ ಚಕ್ರವ್ಯೂಹದ ಅನುಭವಿ ಆಟಗಾರ. 25. ಲಾಸ್ಟ್ ಬಾಲ್ ಇನ್ನು ಬಾಕಿ ಉಳಿತಾ ಇದೆ. ಓಹೋ, ಬಂತು ನೋಡಿ ದೋಸ್ತನ ಆರ್ಭಟ. ಇಟ್ಸ್ ಅ ಬಿಗ್ 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 ಸಿಕ್ಸರ್. ಡೀಪ್ ಮಿಡ್ ವಿಕೆಟ್ ಸ್ಕ್ವೇರ್ ಮೇಲ್ಭಾಗದಲ್ಲಿ ಗಗನ ಚೊಂಬೆ ಡಗ ಡಬ ಧಮಾಕ. ಎಂತ ಶಾಟು. 2ನೇ ಸಿಕ್ಸರ್ ಕೂಡ ಈ ಒಂದು ಓವರ್ನಲ್ಲಿ ಕಂಡು ಬರ್ತಾ ಇದೆ. ಒಂದೆಡೆ ಮೊದಲನೇ ಚೆಂಡು ಫೈನ್ ಲೆಗ್ ಮೇಲ್ಭಾಗದಲ್ಲಿ ಸಿಕ್ಸರ್ ಅನ್ನು ಹೊಡೆದಿದ್ರು. ಈಗ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುಂದರತೆಯ ಸಿಕ್ಸರ್. ಎಕ್ಸ್ಪೆನ್ಸಿವ್ ಓವರ್ ಕೂಡ ಇದು. ವೇಣು ರೆಡ್ಡಿ ಓವರ್ನಲ್ಲಿ ಬಹಳಷ್ಟು ಓಟಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಬಾಲ್ ಈಸ್ ಗಾನ್. ಅಂಪೈರ್ ಹತ್ರ ಇದೆ ಬಾಲ್, ಓಲ್ಡ್ ಬಾಲ್ ಇದೆ. ಥರ್ಟಿ ಒನ್ ಪವರ್ ಪ್ಲೇ ಮುಕ್ತಾಯಕ. 31ರ ಓಟ್ಗಳು ಪೂರ್ಣಾಂಕವಾಗಿ ಮುಕ್ತಾಯಗೊಳ್ತಾ ಇದೆ. ಮತ್ತೊಮ್ಮೆ LMG ಎಸ್ಕಾರ್ಕೆಯಲ್ಲಿ ವೇಣು ರೆಡ್ಡಿ ಎಕ್ಸ್ಪೆನ್ಸಿವ್ ಓವರ್. ಬಹಳಷ್ಟು ಓಟ್ಗಳನ್ನು ಬಿಟ್ಕೊಡ್ತಾ ಇದ್ದಾರೆ. 300 ಚಾಲ್ತಿಯಲ್ಲಿ ಪಂದ್ಯಾಟ. ರೇವಾ ಶೇಪ್ ದಾಖಲಾತಿ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಒಂದು ಬ್ಯಾಟಿಗೆ ತಗಲದೆ ನೆಟ್ ನೇರ ಗುಟ್ ರಕ್ಷಕನ ಬೊಗಸೆಯಲ್ಲಿ ಚೆಂಡು ಸೇರ್ತಾ ಇದ್ದ. ಇಟ್ಸ್ ಅ ಡಾಟೆಡ್ ಡೆಲಿವರಿ. ಗುಡ್ ಕಮ್ ಬ್ಯಾಕ್ ಡೆಲಿವರಿ ಕೂಡ ಎನ್ಬೋದು. ನೋಡಿಲೇವೆ
ಲೋಚನ್ ಎಸೆದಂಥ ಚೆಂಡು ಯಾರ್ಕರ್ಲೆಂಡ್ ಡೆಲಿವರಿಯನ್ನು ಮಾಡ್ತಾ ಇದ್ದಾರೆ. ಬ್ಲಾಕ್ ಹೋಲಲ್ಲಿ ಬಿದ್ದಂಥ ಚೆಂಡು ಡಾಟೆಡ್ ಅನ್ನು ಪರಿಪೂರ್ಣ ತಗೊಳ್ತಾ ಇದ್ದ. ನೋಡೋಣ ಎಷ್ಟರ ಮಟ್ಟಿಗೆ ಒಂದು ಪಂದ್ಯಾಟ ಮುಕ್ತಾಯದ ಓಟಗಳಿಗೆ ಕಡಿವಾಣ ಆಗ್ತಾರೆ ಅಂತ. ಯಾಕಂದರೆ ಪವರ್ ಪ್ಲೇಯಲ್ಲೇ 31 ಓಟವನ್ನು ಬಿಟ್ಕೊಡ್ತಾ ಇದ್ದಾರೆ. ಎರಡನೇ ಚೆಂಡು ಸೆಕೆಂಡ್ ಬಾಲ್. ಯಾಸ್ ಬಂತು ನೋಡಿ, ಕಟ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. 1 ಬಾಲ್ಸ್ 2 ಬಾಲ್ಸ್ 3 ಬಾಲ್ಸ್. ಒಳ್ಳೆ ಸೇವ್ ಮಾಡ್ತಾ ಇದ್ದಾರೆ ನೋಡಿ, ಬೌಂಡ್ರಿ ತಡೆ ಹಿಡಿತಾ ಇದ್ದಾರೆ. 1 ರನ್ನನ್ನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ. 3ಕ್ಕೆ ತಲುಪ್ತಾ 3 ರನ್ಸ್. ಯಸ್, ಬಹಳಷ್ಟು ಅನುಭವದ ರೀತಿಯ ಓಟಗಳು ಬರ್ತಾ ಇವೆ. ದೌಸ್ತಾ ಸ್ಟ್ರೈಕಲ್ಲಿ. ಯಸ್ ನೋಡಿ, ಮತ್ತೊಮ್ಮೆ ರಿವರ್ಸ್ಶಿಪ್ ದಾಖಲಾತಿ ಪ್ರಯತ್ನವನ್ನು ಮಾಡಿದ್ರು. ಯಾರ್ಕರ್ಲೆಂಡ್ ಡೆಲಿವರಿ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಲೋಚನ್ ಕಮ್ ಬ್ಯಾಕ್ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಚಾನ್ ಸಿಟಿ ಕಂಠೀರವ ಪರವಾಗಿ ಲೋಚನ್ ಮತ್ತೊಮ್ಮೆ ತರವಾದ ದೋಸ್ತ ಹೊಡೆದಂತ ಚೆಂಡಿನ ಮುಖಾಂತರವಾಗಿ ಒಂಟಿ ಹಾಗೂ ನಿಧಾನಗತಿಯ ಕ್ಷೇತ್ರ ರಕ್ಷಣೆ ಕೂಡ ಇದು. ಒಂಟಿ ಓಟಗಳ ಅವಳಿ ಓಟಗಳ ಪೂರೈಕೆ 2 ರನ್ಸ್. ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರಿವರ್ಸ್ಶಿಪ್ ದಾಖಲಾತಿ ಪ್ರಯತ್ನ 20 ಓವರ್ಸ್ಗಳ ಪೂರೈಕೆ ಆಗ್ತಾ ಇದೆ. ಲೋಚನ್ ಎಸ್ಕಾರ್ಕೆಯಲ್ಲಿ ಕೊನೆಯ ಚೆಂಡು ಲಾಸ್ಟ್ ಪಾಸ್ಗೋ. ಸ್ಟ್ರೈಕಲ್ಲಿ ಟೋಲೆಸ್ಟ್ ಮ್ಯಾನ್ ಚೇತು. ಯಾಸ್ ಬಂತು ನೋಡಿ, ಬಿಗ್ ಶಾಟ್. ಆದರೆ ಅಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಬಳಸೋದು ಸುಂದರತೆ ಕ್ಯಾಚನ್ನು ಪಡೆದುಕೊಂಡು ಮೊದಲನೇ ಬ್ರೇಕ್ ಥಾಟ್ ಉದ್ದರಿಯನ್ನು ನೆಲಕ್ಕುಳಿಸ್ತಾ ಇದ್ದಾರೆ. ಚೇತನ್ ಬ್ಯಾಕ್ ಟು ದ ಪವಿಲಿಯನ್. ಚಕ್ರವ್ಯೂಹದ ಪರವಾಗಿ ಅನುಭವದ ರೀತಿಯ ಜೊತೆ ಆಟವನ್ನು ಬಿಲ್ಡ್ ಮಾಡಿದ್ರು. ಅದಾದ ನಂತರ ವಿಕೆಟ್ನ ಪತನಗೊಳ್ತಾ ಇದ್ದ. ನಮ್ಮ ಸವಸಾಚಿ ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಪ್ರಾರಂಭಗೊಂಡಂಥ ಚನ್ನಸಂದ್ರ ಚಾಂಪಿಯನ್ಸ್ ಟ್ರೋಫಿ ಸೀಸನ್ 3ರ ಚಾಲ್ತಿಯಲ್ಲಿ ಬೃಹದಾಕಾರದ ಹೊನಲು ಬೆಳಕಿನ ಪಂದ್ಯಕೂಟಗಳು ಪ್ರಾರಂಭಗೊಂಡಂತ ನಿನ್ನೆಯ ದಿನದಂದು ಪ್ರಾರಂಭಗೊಂಡು ಇಂದಿನ ದಿನದಂದು ಮುಕ್ತಾಯ ಹಂತಕ್ಕೆ ತಲುಪ್ತಾ ಇದ್ದ. ನೋಡೋಣ ಯಾರಾಗ್ತಾರೆ ಚಾಂಪಿಯನ್ 3 ವಿಜಯೋತ್ಸವ ಚಾಂಪಿಯನ್ ಅಂತ. ಸಾಂಗ್ ಪ್ಲೀಸ್, ಡಿಜೆ ಪ್ಲೇ ಮಾಡಿ. ಎಸ್, ಈಗ ಎಂಟ್ರಿ ಆಗ್ತಾ ಇದ್ರೆ ಚಕ್ರವ್ಯೂಹ ಪರವಾಗಿ. ಇಟ್ಸ್ ಅ ಡೇಂಜರಸ್ ಬ್ಯಾಟರ್, ಪವರ್ಫುಲ್ ಹಿಟ್ಟರ್ ಮೋನಿ. ನಾನ್ ಸ್ಟ್ರೈಕ್ ಅನ್ನು ಬರ್ಸ್ಕೊಳ್ತಾ ಇದಾರೆ. ಎಸ್ಗಾರಿಕೆ ವಿಭಾಗದಲ್ಲಿ ಚಂದನ್, ಜರ್ಸಿ ನಂಬರ್ 18 ವಿರಾಟ್ ಕೊಹ್ಲಿ ಆತ್ಮೀಯ ಅಭಿಮಾನಿ. ಸ್ಟ್ರೈಕ್ ಅಲ್ಲಿ ದೊಡ್ಡ ದೋಸ್ತ. ಯಸ್ ಬಂತು ನೋಡಿ, ರಿವರ್ಸ್ ದಾಖಲಾತಿ ಪ್ರಯತ್ನ. ಅಲ್ಲಿ ಫೀಲ್ಡರ್ ಕುಮಾರ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ನೋಡಿ. ಅನುಭವದ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಬಿರುಸಿನ ಕ್ಷೇತ್ರ ರಕ್ಷಣೆಗಾರ ಚಾನ್ ಸಿಟಿ. ಚಕ್ರವ್ಯೂಹ ಕ್ಷಮಿಸಿ ಕಂಠೀರವ. ಮತ್ತೊಮ್ಮೆ ಯಸ್ ನೋಡಿ, ಬಿರುಸಿನ ಬೀಸುವಂತ ಕೈ ಹಾಕ್ತಾ ಇದ್ದಾರೆ. ಮೋನಿ ಅನುಭವದ ಆಟಗಾರ ಕೂಡ ಸ್ಟ್ರೈಕ್ ಅನ್ನು ಆವರಿಸಿಕೊಳ್ತಾ ಇದ್ದಾರೆ. ಈಗ ತಾನೇ ಮೊದಲನೇ ಚೆಂಡು ಡಾಟೆಡ್ ಡೆಲಿವರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಕಮ್ ಬ್ಯಾಕ್ ಡೆಲಿವರಿ ಚಂದನ್. 38-38. ಅಣ್ಣ ರೊಟೇಟ್ ಅಂತ ಮಾಡೋಣ. ಯಾಸ್ ನೋಡಿ, ನೀವು ಹೇಳಿದಂಗೆ ಚೇತು ಸರ್, ನೀವು ಹೇಳಿದಂಗೆ ರೊಟೇಟ್ ಮಾಡ್ತಾ ಇದ್ದಾರೆ ನೋಡಿ. 20 ಓಟುಗಳ ಪೂರೈಕೆಯನ್ನು ಖಾತೆ ಪ್ರಾರಂಭಿಸ್ತಾ ಇದ್ದಾರೆ ಜೋರು ಕ್ಷೇತ್ರ ರಕ್ಷಣೆಯಲ್ಲಿ. ಕಾಕ್ರೋಚ್ ಅನುಭವ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ.
ದೋಸ್ತ ಇನ್ನು ಕೂಡ ಸ್ಟ್ರೈಕರ್ನ ಬರ್ಸ್ಕೊಳ್ತಾ ಇದ್ದಾರೆ. ಓಪನಿಂಗ್ ಅಲ್ಲಿ ಬಂದಂತಹ ದೋಸ್ತ ಸ್ಟ್ರೈಕ್ ಅಲ್ಲಿ ಚೇತು ನಿರ್ಗಮನದ ನಂತರ ಎಷ್ಟರ ಮಟ್ಟಿಗೆ ತಮ್ಮ ಆಟವನ್ನು ಪ್ರಾರಂಭ ಮಾಡ್ತಾರೆ ಅನ್ನೋದು. ಯಾಸ್ ಇಟ್ಸ್ ಅ ಬ್ಯೂಟಿಫುಲ್ ಡೆಲಿವರಿ ಬಟ್ ಇಟ್ಸ್ ವೈಡ್. ಅನುಭವದ ಹೆಸಗಾರಿಕೆ ಇತ್ತು, ಆದರೆ ವೈಡ್ ಓಟದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಶೈಲಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸಂತೋಷ್. ಡ್ಯಾನ್ಸಿಂಗ್ ಅಂಪೈರ್ ಒಡಿಸ್ಸಾ. ಇದು ಬಂತು ನೋಡಿ ದೋಸ್ತ. ಒಬ್ಬೊಬ್ಬೊಬ್ಬೊಬ್ಬ ಎಂತ ಶಾಟ್ ಗುರಿ ಇದು. ಅಲ್ಲಿ ನೋಡಿ, ಅಲ್ಲಿ ಅಂಪೈರ್ಗೆ ಕಾಣಿಸ್ತಾ ಇಲ್ಲ, ಆ ಥರ ರಿಯಾಕ್ಷನ್ ತೋರಿಸ್ತವ್ರೆ. ಸುಂದರತೆಯ ಹೊಡೆತದ ಮುಖಾಂತರವಾಗಿ ಸಿಕ್ಸರ್. ಇಟ್ಸ್ ಅ ಲಾಂಗೆಸ್ಟ್ ಸಿಕ್ಸರ್. ಫೈನ್ ಲೆಗ್ ವಿಭಾಗದಲ್ಲಿ ಹೊಡೆದಂತಹ ಸಿಕ್ಸರ್. ಎರಡನೆಯ ಸೇಮ್ ಶಾಟ್ ಪ್ರಯತ್ನವನ್ನು ಮಾಡ್ತಾ ಅದರಲ್ಲಿ ಡಿ ಫೈನ್ ಲೆಗ್ ಶಾಟ್. ದಯವಿಟ್ಟು ಅಲ್ಲಿ ಬಾಲ್ಗೆ ಹೋಗ್ಬೇಕು ಕ್ರೀಡಾಭಿಮಾನಿಗಳು, ದಯವಿಟ್ಟು ಬಾಲ್ ತೆಗೆದುಕೊಡ್ಬೇಕಲ್ಲಿ. ಅಲ್ಲಿ ಕುತ್ಕೊಂಡಿರೋರು ಬಾಬ್ ಸ್ವಲ್ಪ ಬಾಲ್ಗೆ ಹೋಗಪ್ಪ ಅಲ್ಲಿ. ಫೀಲ್ಡರ್ ನೀವು, ಫೀಲ್ಡರ್ಗೆ ಹೆಂಗೆ ಕಳ್ಸೋಕ್ಕಾಗತ್ತೆ. ಎಸ್, ಬಾಲ್ ಗೋಸ್ ಟು ಲಾಸ್ಟ್ ಟು. ಸ್ಕೋರ್ ಮೂವ್ಸ್ ಆನ್ 46. ಇದು ಹೈಯೆಸ್ಟ್ ಟಾರ್ಗೆಟ್ ಚಾನ್ಸಸ್ ಕೂಡ ಇದೆ. ಚಾನ್ಸ್ ಸಿಟಿ ಆಟಗಾರರು ತಡೆ ಹಿಡಿಬೇಕಾಗುತ್ತೆ. ಓಹೋ ದೋಸ್ತ, ಏನ್ ಶಾಟ್ ದೋಸ್ತ ಇದು. ಒಂದೆಡೆ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಸಿಕ್ಸ್ ಹೊಡೆದ. ಈಗ ರಿವರ್ಸ್ ಶಿಪ್ ದಾಖಲಾತಿ ಪ್ರಯತ್ನದಲ್ಲೂ ಸಿಕ್ಸರ್ ಹೊಡಿತಾ ಇದ್ದಾರೆ. ಅಂದ್ರೆ ಬೌಂಡ್ರಿ. ಓ ಪ್ಲೇಯರ್ ಕ್ಯಾ ಬೋಲ್ತಾ है वही है. ಓಕೆ ಓಕೆ, ಕಮ್ ಬ್ಯಾಕ್ ಕಮ್. ಓಕೆ, ಇಟ್ಸ್ ಅ ಬೌಂಡ್ರಿ. ಎಸ್ ನೋಡಿ, ಒಂದು ಸಿಕ್ಸರ್ ಹಾಗೂ ಒಂದು ಬೌಂಡ್ರಿ ಮುಖಾಂತರವಾಗಿ ಬಿರುಸಿನ ಖಾತೆಯನ್ನು ಪ್ರಾರಂಭಿಸ್ತಾ ದೋಸ್ತನ ಆರ್ಭಟವಾಗ್ತಾ ಇದ್ದಲ್ಲಿ ಬ್ರಿಜೇಶ್ ಪಾಟೀಲ್ 13 ಚೆಂಡುಗಳಲ್ಲಿ 33ರ ಒಂದು ಓಟಗಳನ್ನು ಗಳಿಕೆ ಮಾಡ್ತಾ ಇದ್ದಾರೆ. 50 ಓಟಗಳು ಪೂರೈಕೆಯನ್ನು ಕಾಣ್ತಾ ಇದ್ದ ಚಕ್ರವ್ಯೂಹ ಪರವಾಗಿ 50 ರನ್ಸ್ ಕಂಪ್ಲೀಟ್. ತನ್ನ ಮಧ್ಯೆ ವೈಡ್ ಹೊಡೆದ ಸೂಚನೆ. ಮತ್ತೊಮ್ಮೆ ಬ್ಯಾಕ್ ಟು ಬ್ಯಾಕ್ ಓಟ್ಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಚಂದನ ಸ್ಕಾರಿಕೆಯಲ್ಲಿ ಲಾಸ್ಟ್ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಯಾಸ್, ಇದು ಕೂಡ ಸ್ಲಾಟ್ ಆಗಿ ಬಿದ್ದಂತಹ ಚೆಂಡು ಕೂಡ ವೈಟ್ ಆನ್ ಇಟ್ ಆಗುವ ಚಾನ್ಸಸ್ ಕೂಡ ಇತ್ತು. ಡಾಟರ್ ಡೆಲಿವರಿ, ದ ಡ್ರಿಂಕ್ಸ್ ಬ್ರೇಕ್. 1 ಮಿನಿಟ್ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. ಅಂಪೈರ್ಗೆ ನೀರು ಕೊಡಿ ದಯವಿಟ್ಟು ಪ್ಲೀಸ್, ಸಂತೋಷ್ ಅವ್ರಿಗೆ. ಅದೇ ರೀತಿ ಇನ್ನೊಬ್ಬ ಲೆಗ್ ಅಂಪೈರ್ಗೂ ಕಾರ್ಯನಿರ್ವಹಿಸ್ತಾರೆ, ಅವ್ರಿಗೂ ನೀರು ಕೊಡಿ ಸರ್. ಸರ್ ನೀವು ತೊಗೊಂಡೋಗೋದು ಯಾರಿಗೆ ಸಾಕು. ಲಕ್ಕಿ
Scores moves on 51. Strike ಅಲ್ಲಿ ಪವರ್ಫುಲ್ ಹಿಟ್ಟರ್ ಮೋನಿ. ಏತನವಾದ ಮೋಹನ್ ದಾಂಡಿನಿಂದ ಅಪ್ಪ ಎಂತ ಶಾಟ್ ಗುರು ಇದು. ಒಂದಡ ಬ್ರಿಜೇಶ್ ಪಾಟೀಲ್ ಅದ್ರ, ಇನ್ನೊಂದಡ ಮೋಹನ್ ಮೋನಿ. ಚಕ್ರವ್ಯೂಹ ಬಲಿಷ್ಠ ಬಲಗೈ ದಾಂಡಿಗರ ಸಿಕ್ಸರ್ ಹಾಗೂ ಬೌಂಡ್ರಿಗಳ ಸುರಿಮಳೆ. ಎಂತ ಒಂದು ಶಾಟ್ ನೋಡಿ. ಇದೊಂದು ಮ್ಯಾಚ್ ನನಗೆ ಹೈಲೈಟ್ಸ್ ತರ ಕಾಣಿಸ್ತಾ ಇದೆ ನಿಜವಾಗ್ಲೂ. ಅನುಭವದ ಕ್ಷೇತ್ರ ರಕ್ಷಣೆ ನಮ್ಮ ಬಾಬು ಅವ್ರು ಮಾಡ್ತಾ ಇದಾರೆ, ಎತ್ಕೊಂಡ್ ಬಂದಿದ್ದಾರೆ ಆಲ್ರೆಡಿ. 57 ಓಟಗಳು ಲೋಕಿ ಎಸಗಾರಿಕೆಯಲ್ಲಿ. ಪವರ್ಫುಲ್ ಹಿಟ್ಟರ್, ಸ್ಟ್ಯಾಂಡ್ ಅಂಡ್ ಡೆಲಿವರ್ಡ್ ಕೂಡ ಇದು. ಮತ್ತೊಮ್ಮೆ ಲೋಕಿ. ಬ್ಯೂಟಿಫುಲ್ ಡೆಲಿವರಿ. ಬಟ್ ಇಟ್ಸ್ ವೈಡ್. ಬಹಳಷ್ಟು ಅನುಭವದ ಎಸಗಾರಿಕೆ ಮಾಡಿದ್ರು, ಆದರೆ ವೈಡ್ ಓಡದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಸ್ಕೋರ್ಸ್ ಮೂವ್ಸ್ ಆನ್ 58, 58. ಇಟ್ಸ್ ಅ ಗುಡ್ ಡೆಲಿವರಿ, ಬಟ್ ಇಟ್ಸ್ ವೈಡ್ ಡೆಲಿವರಿ. ಎಸ್, ಓಕೆ. ಬ್ಯಾಕ್ ಟು ಬ್ಯಾಕ್ ವೈಡ್ ಓಡದ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಅತಿರಿಕ್ತ ಎಸಗಾರಿಕೆ ಆಗ್ತಾ ಇದೆ. ಮೊದಲನೇ ಚೆಂಡು ಸಿಕ್ಸರ್ ಮುಖಾಂತರ ಖಾತೆಯನ್ನ ಎಸಗಾರಿಕೆಯಲ್ಲಿ ಮಾಡಿಕೊಟ್ಟಿದ್ರು. ಅದಾದ ನಂತರ 2 ಬ್ಯಾಕ್ ಟು ಬ್ಯಾಕ್ ವೈಡ್ ಔಟ್ಗಳು 59ಕ್ಕೆ ತಲುಪ್ತಾ ಇದೆ. ಮತ್ತೊಮ್ಮೆ ಸೇಮ್ ಶಾಟ್, ಸೇಮ್ ರಿಸಲ್ಟ್. ಲಾಂಗ್ ಲೆಗ್ ವಿಭಾಗದಲ್ಲಿ ಚಂದನ್ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಯಾರೋ ಹುಡುಗ, ಪ್ಲೀಸ್ ಚಿನ್ನ ಆಚೆ ಹೋಗಪ್ಪ. ಆ ಹುಡುಗನಿಗೆ ಆಚೆ ಕಳಿಸಿ ಸರ್. ಎಸ್, ಮತ್ತೊಮ್ಮೆ ಲೋಕಿ ಟು ಬ್ರಿಜೇಶ್ ಪಾಟೀಲ್, ದೋಸ್ತ ವಿರಾಟ್ ಕೊಹ್ಲಿ. Wide plus 2, 1, 2 runs. Okay. Free hit continue. ಬ್ಯಾಕ್ ಟು ಬ್ಯಾಕ್ ವೈಫಲ್ಯತೆಯಲ್ಲಿ ಲೋಕೇಶ್ಗಾರಿಕೆಯಲ್ಲಿ ಬಹಳಷ್ಟು ಓಟುಗಳು ಬರ್ತಾ ಇವೆ. ಈ ಒಂದು ಟೂರ್ನಮೆಂಟಿನಲ್ಲಿ ಹೈಯೆಸ್ಟ್ ಟಾರ್ಗೆಟ್ ಆಗುವ ಚಾನ್ಸಸ್ ಕೂಡ ಅದು ಇದೆ. ಚಕ್ರ ಯುವ ಆಟಗಾರರು ಕಲೆ ಹಾಕುವ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಇನ್ನು ಕೂಡ ಮೋಹನ್ ಹಾಗೂ ಬ್ರಿಜೇಶ್ ದೋಸ್ತ ಸ್ಟ್ರೈಕರ್ನ ಆವರಿಸ್ಕೊಳ್ತಾ ಇದ್ದಾರೆ. ಬಿರುಸಿನ ಸಿಕ್ಸರ್ಗಳು ಬೌಂಡ್ರಿಗಳು ಕೂಡ ಅವರ ಖಾತೆಗೆ ಸೇರ್ಪಡೆ ಆಗ್ತದೆ. ಲಾಸ್ಟ್ 4 ಬಾಲ್. ಯಸ್, ಬ್ಯೂಟಿಫುಲ್ ಬಾಲ್ ಡೆಲಿವರಿ ನೋಡಿ. ಇಲ್ಲಿ ಲೆಗ್ ಬೈಸ್ ಮಾದರಿಯಲ್ಲಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಡಾಟೆಡ್. ಲಾಸ್ಟ್ 3 balls to go. ಏನಾಗ್ತಿದೆ ಇಲ್ಲಿ ಎಡವಟ್ಟು ನೋಡಿ. ಇಲ್ಲಿ ಇಂಥ ಒಂದು ಎಸಗಾರಿಕೆ ಮಾಡಬಾರ್ದು. ಈ ಓವರ್ನಲ್ಲಿ ಬಹಳಷ್ಟು ಎಕ್ಸ್ಟ್ರಾ ರನ್ಗಳು ಹಾಗೂ ನೋ ಬಾಲಿನ ಸೂಚನೆ ರವಾನೆ ಇದೆ. ಲೋಕಿ ಕೊಂಚ ಹಿನ್ನಡೆ ಎಸಗಾರಿಕೆ ಭಾಗದಲ್ಲಿ 500ನ ಚಾಲ್ತಿಯಲ್ಲಿ 65 ಓಟಗಳು. ಮತ್ತೊಮ್ಮೆ ಫ್ರೀ ಹಿಟ್ ಅವಕಾಶ. ದಂದನ್ ಸಿಕ್ಸರ್ನ ಮುಖಾಂತರವಾಗಿ ಮತ್ತೊಂದು ಭರ್ಜರಿ ದೋಸ್ತ 30.
ಡಾಟ್ ಆಗಿರೋ ಬಾಲೆ ಅಲ್ಲಿ ಎರಡು 1+1 ಬಂತು, ಅದು ಬಂದಿದ್ದಕ್ಕೆ ಅಲ್ಲಿ ಇಲ್ಲಿ ಎರಡು ಡಾಟ್ ಆಗುತ್ತೆ. ಲಾಸ್ಟ್ ಎರಡು ಬಾಲ್ ಇದೆ ಇನ್ನು. ದೋಸ್ತ ಅವರು 50 ರನ್ 50 ರನ್ ಕಂಪ್ಲೀಟ್ ಮಾಡಿದ್ರೆ ಯಶವಂತ್ ಕಡೆಯಿಂದ 1000 ರೂಪಾಯಿ ಘೋಷಣೆ ನೀಡ್ತಾ ಇದ್ದಾರೆ. ಸ್ಕೋರ್ ಮೂವ್ಸ್ ಆನ್ 71. ಈತನ ಮಧ್ಯ ಕ್ಷಣ ಮಾತ್ರದಲ್ಲಿ ಗಾಳಿಯಲ್ಲಿ ಚೆಂಡು ಸೇಲ್ತಾ ಇದ್ದ ಸುಂದರತೆ. ಹೋ ಹೋ, ಇಲ್ಲಿ 1000 ರೂಪಾಯಿಗೋಸ್ಕರ ನೋಡಿ ಸುಲಭದ ರೀತಿಯ ಒಂದು ಕ್ಯಾಚ್ ಅನ್ನು ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಬಲಿಷ್ಠ ವಿಕೆಟ್ ಅನ್ನು ಸಹ ನೆರೆಕೊಳ್ಳುತ್ತಾ ಇದ್ದಾರೆ. ಎಸ್, ದೋಸ್ತನ ಒಂದು ಜೊತೆ ಆಟ ಬ್ರೋಕನ್ ಆಗ್ತಾ ಇದೆ. ಇಲ್ಲಿ ಅನುಭವದ ರೀತಿಯ ಓಟ್ಗಳನ್ನು ಕಲೆ ಹಾಕಿ ಚಕ್ರವ್ಯೂಹ ತಂಡಕ್ಕೆ ಮೇಲುಗೈ ಸಾಧಿಸಿದಂಥ ಆಟಗಾರ ದೋಸ್ತ ಬ್ರಿಜೇಶ್ ಪಾಟೀಲ್ ಈಗ ತಾನು ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ನಡೆಯನ್ನು ಮೂಡಿಸ್ತಾ ಇದ್ದಾರೆ. ಇಟ್ಸ್ ಅ ಗುಡ್ ಕಮ್ ಬ್ಯಾಕ್ ಸ್ಕೋರ್ ಕೂಡ ಅನ್ಬೋದು. ನೋಡಿ 71, ಇನ್ನೂ ಕೂಡ ಎಸ್ಸುಗಾರಿಕೆ ಬಾಕಿ ಉಳಿತಾ ಇದೆ.
ಬಂತು ಗುರು ಫುಲ್ ಟಾಸ್ಗಳು ಇವಾಗ. ಯಾಸ್ ಬೌಂಡ್ರಿ. ನೋ ಪ್ಲಸ್ 4. 5 ಓಟದ ಹೆಚ್ಚುವರಿ ಆಗ್ತಾ ಇದೆ. 85, 85. ಫ್ರೀ ಹಿಟ್. ಮೋನಿ ಸ್ಟ್ರೈಕ್ ಅಲ್ಲಿ. ಈತನ ಮಧ್ಯೆ ವೈಡ್ ಔಟ್ ಎಕ್ಸ್ಟ್ರಾ ರನ್ಗಳ ಸೇರ್ಪಡೆ. ಬಹಳಷ್ಟು ಒಂದು ಸುಂದರತೆಯ ಪ್ರಾರಂಭವಾಗ್ತಾ ಇದೆ. ಚಕ್ರವ್ಯೂಹ ಪರವಾಗಿ ಒಂದು ಪಂದ್ಯಾಟ ಮೇಲುಗೈ ಸಾಧಿಸ್ತಾ ಇದೆ. ಮತ್ತೊಮ್ಮೆ ಶಶಿ ಟು ಮೋನಿ. ಏನಾಗ್ತಿದೆ ಇಲ್ಲಿ ನಮ್ಮ ಶಶಿ ಅಣ್ಣಗೆ? 2 ಸತತ ನೋ ಬಾಲ್ ಫುಲ್ ಟಾಸ್ ನೋ ಬಾಲ್ ಅನ್ನ ಪ್ರೇರಣೆ ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಓಟ್ಗಳನ್ನು ಬಿಟ್ಕೊಡಲು ಅಂತ ಚಾನ್ಸಸ್ ಕೂಡ ಇದೆ. 88 ಓಟಗಳು ಬರ್ತಾ ಇದೆ. ನಮ್ಮ ಸವ್ಯಸಾಚಿ ಬೆಂಗಳೂರು ಪರಿಸರದಲ್ಲಿ ಮರೆಯಲಾಗದಂತಹ ಒಂದು ಮ್ಯಾಚ್ ಅಂದ್ರೆ ಅದು ಚಕ್ರವ್ಯೂಹ ವರ್ಸಸ್ ಚಾನ್ ಸಿಟಿ ಕಂಠೀರವ. ಯಸ್ ಬಾಬಿ ಸ್ಕ್ಯಾಮ್. ಬಾಬ್ ಬಾಬ್ ಎಸ್ಕಾರ್ಕೆಯಲ್ಲಿ ವಾಟ್ ಅ ಕಮ್ ಬ್ಯಾಕ್ ಡೆಲಿವರಿ ನೋಡಿಲಿ. ಬಾಬ್ ಎಸೆದಂತ ಚೆಂಡು ನಟ ನೇರ ಡಾಟೆಡ್ ಡೆಲಿವರಿ. ಅನುಭವದ ಎಸ್ಕಾರಿಕೆ ಮುಖಾಂತರವಾಗಿ ಡಾಟೆಡ್ ಡೆಲಿವರಿಯನ್ನು ಮಾಡಿಕೊಡ್ತಾ ಇದ್ರೆ ಫ್ರೀಟ್ ಅವಕಾಶ. ಡಾಟೆಡ್ ಈತನ ಮಧ್ಯ ಸ್ಲಾಡ್ ಆಗಿ ಬಿದ್ದಂತ ಚೆಂಡು ಲೆಗ್ ಬೈಸ್ ಮಾದರಿಯಲ್ಲಿ ಪಡೆದುಕೊಳ್ತಾ ಇದ್ರೆ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಚುಕ್ಕಿ ಎಸೆತ. ಇಂಥ ಒಂದು ಬೌಲರ್ನ ಇಟ್ಕೊಂಡು ನಿಜವಾಗ್ಲೂ ಚಾನ್ ಸಿಟಿ ಕಂಠೀರವ ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಎಸ್ ಮತ್ತೊಮ್ಮೆ ಕಮ್ ಬ್ಯಾಕ್ ಬಾಬ್. ವೈಡ್ ಹೊಡೆದ ರವಾನೆ ಆಗ್ತಾ ಇದೆ. ಏಳನೂರನ ಚಾಲ್ತಿಯಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಟಿಣಿಂಗೆ ಶಾಟ್ ಇದು. ಓಹೋ ಎಂತ ಒಂದು ರಿವರ್ಸ್ ಶೇಪ್ ಶಾಟ್ ಪ್ರಯತ್ನ ನೋಡಿ ಇಲ್ಲಿ. ಅನುಭವದ ರೀತಿಯ ರಿವರ್ಸ್ ಶೇಪ್ ದಾಖಲಾತಿಯ ಪ್ರಯತ್ನವಾಗಿ ಸೋನಿ ಆರ್ಭಟವಾಗ್ತಾ ಇದೆ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಬೌಂಡ್ರಿ. ವಿಮಲ್ ಹಾಕೊಂಡಿದ್ದಾರೆ ಆಲ್ರೆಡಿ, ಅದಕ್ಕೆ ಈ ಶಾಟ್ಗಳು ಬರ್ತಾ ಇರೋದು. ಯಾಸ್ ನೋಡಿ ಅಲ್ಲಿ 6 ಒಂದೆಡೆ ಸುಚಿತ್ ಮುಖಾಂತರವಾಗಿ ಬೌಂಡ್ರಿ ಬಂತು. ಅದೇ ರೀತಿ ಈಗ ವಿಮಲ್ ಶಾಟ್ ಪ್ರಯತ್ನವಾಗ್ತಾ ಇದೆ ನೋಡಿ. ವಿಮಲ್ ಪವರ್ ಇಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಸುಂದರತೆಯ 6. ಅನುಭವದ ಹೊಡೆತಗಳು 99. ಲಾಸ್ಟ್ 2 balls to go. ಈತನವಾದ ಶಾಟ್ ಆಗಬಹುದು. ಎಸ್ 1 2 ಅನುಭವದ ರೀತಿಯ ಸನಿ ಓಟಗಳು 2 ಓಟದ ಪೂರೈಕೆ ಆಗ್ತಾ ಇದೆ. ಅನುಭವದ ಬ್ಯಾಟರ್ನ ಮುಖಾಂತರವಾಗಿ 2 ಓಟದ ಪೂರೈಕೆ. ಲಾಸ್ಟ್ ಬಾಲ್ ಕೊನೆ ಚೆಂಡು 100. ಚಕ್ರವ್ಯೂಹ ಎಸ್ 100 ಕಂಪ್ಲೀಟ್ ಆಗಿದೆ ಸರ್. ಈತನ ಮಾದ ಬಹಳಷ್ಟು ಅನುಭವದ ರೀತಿಯ ಹೊಡೆತಗಳು ಬರ್ತಾ ಇದೆ. ಸನಿದಾಡಿನಿಂದ ಸಿಕ್ಸರ್ಗಳು, ಬೌಂಡ್ರಿಗಳು, ಲಾಂಗ್ ಲೆಗ್ ವಿಭಾಗದಲ್ಲಿ ಬೌಂಡ್ರಿ. 4 ಓಟದ ಹೆಚ್ಚುವರಿ ಆಗ್ತಾ ಇದೆ. ಏನಣ್ಣ ಸನ್ನಿ ಅಣ್ಣ, ಏನಣ್ಣ ನಿನ್ ಶಾಟು? ಒಂದೆಡೆ ರಿವರ್ಸಲ್ಲಿ ಹೊಡಿತಾ ಇದ್ದೀರಾ, ಫೈನಲ್ ಹೊಡಿತಾ ಇದ್ದೀರಾ, ಡೀಪಲ್ಲಿ ಹೊಡಿತಾ ಇದ್ದೀರಾ, ಲಾಂಗ್ ಆನಲ್ಲಿ ಹೊಡಿತಾ ಇದ್ದೀರಾ.
ಮೀಟ್ರ್ ಕಿಲೋಮೀಟರ್ಗಳ ಗಟ್ಲೆ ಐತೆ ಹೇಳಲ್ಲ ಜುಟ್ಟು. ಲೋಕೇಶ್ ಬೌಲಿಂಗ್ ವಿಭಾಗದಲ್ಲಿ ಸ್ಕೋರ್ ಮೂವ್ಸ್ ಆನ್ 105 105-2 ಈ ಒಂದು ಟೂರ್ನಮೆಂಟಿನ ಹೈಯೆಸ್ಟ್ ಸ್ಕೋರ್. ಇನ್ನು ಕೂಡ 6 ಎಸೆತ ಬಾಕಿ ಉಳಿತಾ ಇದೆ. ಎಷ್ಟರ ಮಟ್ಟಿಗೆ ಲೋಕೇಶ್ ಗಾರಿಕೆಯಲ್ಲಿ ಓಟುಗಳು ಬರ್ತವೆ ಕಾದು ನೋಡ್ಬೇಕಾಗ್ತದೆ. ಯಾಕಂದ್ರೆ ಇನ್ನು ಕೂಡ ಪವರ್ ಹಿಟ್ಟರ್ ಚಕ್ರವ್ಯೂಹ ಪರವಾಗಿ ಮೋನಿ ಸ್ಟ್ರೈಕ್ ಅಲ್ಲಿ ಹಾಗೂ ನಾನ್ ಸ್ಟ್ರೈಕ್ ಅಲ್ಲಿ ಸನ್ನಿ ಬಿರುಸಿನ ಬಲಗೈ ದಾಂಡಿಗರು. ಚಾಮರಾಜನಗರ ಚಾಂಪಿಯನ್ಸ್ ಟ್ರೋಫಿ ಹೈಯೆಸ್ಟ್ ಸ್ಕೋರ್ ಕೂಡ ಇದಾಗ್ತಾ ಇದೆ. ಅದು ಕೂಡ ಜಾನ್ ಸಿಟಿ ಕಂಠೀರವದ ಮುಖಾಂತರವಾಗಿ ಗಳಿಕೆ ಆಗ್ತಾ ಇದೆ. ಸ್ಟ್ಯಾಂಡ್ ಅಂಡ್ ಡೆಲಿವರ್ಡ್ ಸ್ವೀಪ್ ಶಾಟಿನ ಮುಖಾಂತರವಾಗಿ ಗಳಿಸಿದಂತ 4 ಓಟಗಳು. ಅನುಭವದ ರೀತಿಯ ಸಿಕ್ಸರ್ ಹಾಗೂ ಬೌಂಡ್ರಿಗಳು ಕೂಡ ಚಕ್ರವ್ಯೂಹ ಪರವಾಗಿ ಕಂಡು ಬರ್ತಾ ಇದ್ದ. 109 ಎಸ್ಗಾರಿಕೆ ಭಾಗದಲ್ಲಿ ಚಂದನ್. ಎಸ್ ಬಹಳಷ್ಟು ಅನುಭವದ ಎಸ್ಗಾರಿಕೆ ಆಗ್ತಾ ಇದೆ. ಡಾಟ್ ಡೆಲಿವರಿ ಮೂರನೇ ಬಾರಿ ಥರ್ಡ್ ಬಾಲ್. ಈ ತರವಾದ ಸ್ಲಾಟ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಮೋಹನ್ ಒಂದರಂತೆ ಇನ್ನೊಂದು ಅವಳಿ ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಸ್ಲಾಟ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ 2 ಓಟದ ಪೂರೈಕೆ ಆಗ್ತಾ ಇದೆ. 1-1-1 2 111ಕ್ಕೆ 2 ಹುದ್ದರಿ ಕೂಡ ಚಕ್ರವ್ಯೂಹ. ಬಹಳಷ್ಟು ಒಂದು ಸುಂದರತೆ ಎಸ್ಗಾರಿಕೆ ಆಗ್ತಾ ಇದೆ. ಅನುಭವದ ರೀತಿಯ ಒಂದು ಸ್ಲಾಟ್ ಆಗಿ ಬಿದ್ದಂತ ಚೆಂಡಿನ ಮುಖಾಂತರವಾಗಿ ಡಾಟ್ ಡೆಲಿವರಿ. ಲಾಸ್ಟ್ 2 ಬಾಲ್ಸ್ ಗೋ. ಅದೇ ರೀತಿ ಸತತವಾಗಿ 2 ದಿನಗಳ ಕಾಲ ಊಟದ ವ್ಯವಸ್ಥೆ ಮಾಡಿ ಎಜಿ ಫೈನಾನ್ಸ್ನ ಮಾಲೀಕರಾದಂಥ ಅಚ್ಯುತ್ ಗೌಡ್ ಅವರಿಗೆ ನಾನು ಅಭಿನಂದನೆಗಳ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಚಾಂಪಿಯನ್ಸ್ ಟ್ರೋಫಿಯ ಪರವಾಗಿ ನಮ್ಮ ಅಚ್ಚು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತ. ರಿಯಾಕ್ಷನ್ ಫ್ರಮ್ ಅಂಪೈರ್. ಲಾಸ್ಟ್ ಬಾಸ್ ಟು ಗೋ. ಯುವ ಆಟಗಾರ ಚಂದು ಎಸ್ಗಾರಿಕೆಯಲ್ಲಿ ಕೊನೆಯ ಚೆಂಡು. ಸಾನಿ ರಿವರ್ಶಿಪ್ ದಾಖಲಾತಿ ಪ್ರಯತ್ನವನ್ನು ಮಾಡಿದ್ರು. ಯಸ್ ರನ್ಔಟ್ ಮುಖಾಂತರವಾಗಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದರ ಸನಿ ಆಟ ಹಾಗೂ ಮೋಹನ್ ರವರ ಆಟ ಬಹಳಷ್ಟು ಮನಮೋಹಕವಾಗಿ ಈಗ ಮುಕ್ತಾಯಗೊಳ್ತಾ ಇದೆ. ಬಹಳಷ್ಟು ಒಂದು ಬೃಹದಾಕಾರದ ಟಾರ್ಗೆಟ್ 112 113ರ ಟಾರ್ಗೆಟ್. ಸನ್ನಿ ಅವರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಮನಸ್ಸು ದೊಡ್ಡದು. ಅನುಭವದ ಸಿಕ್ಸರ್ ಹಾಗೂ ಬೌಂಡ್ರಿಗಳ ಮುಖಾಂತರವಾಗಿ 112 ಓಟ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಬೃಹದಾಕಾರದ ಟಾರ್ಗೆಟ್ ಅನ್ನು ಎಷ್ಟರ ಮಟ್ಟಿಗೆ ಜಾನ್ ಸಿಟಿ ಕಂಠೀರವದ ಆಟಗಾರರು ಕಲೆ ಹಾಕ್ತಾರೆ ಕಾದು ನೋಡಬೇಕಾಗ್ತದೆ. ಬಿರುಸಿನ ಓಟ್ಗಳು ಈ ಒಂದು ಪಂದ್ಯಾಟದಲ್ಲಿ ಬರ್ತವೆ ಅನ್ನೋ ಸೂಚನೆ ಇದೆ. ನೋಡೋಣ. ಎಸ್ ಒಂದು 2 ಮಿನಿಟ್ಸ್ನ ನಂತರ ದ್ವಿತೀಯ ಇನ್ನಿಂಗ್ಸ್ ಪ್ರಾರಂಭ ಮಾಡೋಣ. ಎಸ್ ಡಿಜೆ ಬರಲಿ ಸರ್.
ವಿನಯ್ ಮೊದಲ ಬಾಲ್ ರಿವರ್ಸ್ ಹೊಡೆದ, ಚಿಕ್ಕಿ ಎಸೆತ, ಒಳ್ಳೆಯ ಬೌಲಿಂಗ್ ಪ್ರದರ್ಶನ. 1 ನಿಮಿಷ ಇರ್ರಪ್ಪ, ಸ್ಕೋರೇ ಹಾಕಿಲ್ಲ. ಒಂದು ನಿಮಿಷ ಇರೋ ಅಂಪೈರ್, 1 ಮಿನಿಟ್. ಓಕೆ ಸ್ಟಾರ್ಟ್. ವಿಜಯ್ ಕುಮಾರ್. हाँ वही बोला ना. हाँ क्या है अंपायर, क्या है? डेड बॉल है, एक बॉल हो गया. फर्स्ट बॉल डॉट बॉल. हाँ ಸಾವಳಿ ಒಳಗಡೆ ಹೆಚ್ಚುವರಿ ಮುಖಾಂತರವಾಗಿ ಖಾತೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಓಪನಿಂಗ್ ಕ್ರಮಾಂಕವಾಗಿ ಲೋಚನ್ ಹಾಗೂ ವೇಣು ರೆಡ್ಡಿ. ಜಾನ್ ಸಿಟಿ ಕಂಠೀರವ ಪರವಾಗಿ ಬಲಿಷ್ಠ ಬಲಗೈ ದಾಂಡಿಗರು ಅಂಕಣ ಒಳಭಾಗವನ್ನು ಪ್ರವೇಶಿಸಿಕೊಳ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಹಿರಿಯ ಕ್ರೀಡಾಪಟು ವಿನಯ್ ಕುಮಾರ್ 113ರ ಟಾರ್ಗೆಟ್. ಬಂತು ನೋಡಿ, ಬ್ಯಾಕ್ ಶಾಟ್, ಗಾಳಿಯಲ್ಲಿ ಚೆಂಡು, ಏನಾಗುತ್ತೆ ಇದು? ಅಲ್ಲಿ ದೋಸ್ತ ಮತ್ತು ಮೌನಿ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ರ. ಅವಳಿ ಒಟ್ಟುಗಳ ಹೆಚ್ಚುವರಿ ಜಾಸ್ತಿ ಆಗ್ತಾ ಇದೆ. 113 ಬೃಹದಾಕಾರದ ಟಾರ್ಗೆಟ್ ನಮ್ಮ